ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀರೇಶ್ ರಾಕಿ ಕ್ರಿಯೇಷನ್ ಕಡೆಯಿಂದ. ಇವಾಗ ಪ್ರತಿಯೊಬ್ಬರಿಗೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂತ ಆಸೆ ಇರುತ್ತೆ. ಒಬ್ಬೊಬ್ಬರಿಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ, ವೀಡಿಯೋಸು ಸ್ಟಾರ್ಟ್ ಮಾಡಿರ್ತಾರೆ. ಒಬ್ಬರಿಗೆ ನಾವು ಅವ್ರಂಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಲ್ಲ ಅಂತ ಆಸೆ ಇರುತ್ತೆ. ಬಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗಂತ ಗೊತ್ತಿರಲ್ಲ. ಜಸ್ಟ್ ನಾನು 2 ಮಿನಿಟ್ಸ್ ಅಲ್ಲ 1 ಮಿನಿಟಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಕನ್ನಡದಲ್ಲಿ. ಗುರು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಇಷ್ಟ ಆಯ್ತು ಅಂದರೆ ಓಕೆನಾ. ಇವಾಗ ಏನಿಲ್ಲ, ಫಸ್ಟು ಎಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಬೇಕಾಗಿರುತ್ತೆ ಮೇನು ಒಂದು ಇಮೇಲ್ ಅಡ್ರೆಸ್ಸು ಎಲ್ಲ ಮೊಬೈಲಲ್ಲೂ ಇತ್ತೇ ಇರುತ್ತೆ. ನೀವು ಯಾವ ಹೊಸ ಮೊಬೈಲ್ ತೊಗೊಂಡ ತಕ್ಷಣ ಇಮೇಲ್ ಅಡ್ರೆಸ್ ಲಾಗಿನ್ ಮಾಡ್ಕೊಂಡು ಇತ್ತೇ ಇರ್ತೀರ. ಆಮೇಲೆ ಯೂಟ್ಯೂಬ್ ಆ್ಯಪ್ ಬೇಕು. ಎಲ್ಲ ಮೊಬೈಲಲ್ಲೂ ಯೂಟ್ಯೂಬ್ ಆ್ಯಪ್ ಕೂಡ ಇತ್ತೇ ಇರುತ್ತೆ ಓಕೆನಾ. ನೀವು ಯೂಟ್ಯೂಬ್ ಆ್ಯಪ್ನ ಜಸ್ಟ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಯೂಟ್ಯೂಬ್ ಇನ್ಬಿಲ್ಟಿಂಗ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ಡ್ರ್ಯಾಗ್ ಮೇಲೆ ಇಲ್ಲಿ ಡೌನಲ್ಲಿ ಯು ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಬೇಕು. ಇವಾಗ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಯೂಟ್ಯೂಬ್ ಚಾನಲ್ ಇದ್ದರೆ ಇಲ್ಲಿ ಐ ಆಮ್ ಕ್ರಿಯೇಟರ್ ಅಂತಿದೆ ಅಲ್ವಾ, ಐ ಆಮ್ ಕ್ರಿಯೇಟರ್ ಕೆಳಗೆ ಕ್ರಿಯೇಟೆಡ್ ಚಾನಲ್ ಅಂತಿದೆ. ಅಲ್ಲಿ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಇದ್ದರೆ ಯುವರ್ ಯೂಟ್ಯೂಬ್ ಚಾನಲ್ ನೇಮು ಯೂಟ್ಯೂಬ್ ಚಾನಲ್ ಓಪನ್ ಯೂಟ್ಯೂಬ್ ಚಾನಲ್ ಅಂತ ಬರುತ್ತೆ. ಇವಾಗ ನಿಮ್ಮ ಕಡೆ ಯಾವುದೇ ಯೂಟ್ಯೂಬ್ ಚಾನಲ್ ಇಲ್ಲ, ಸೊ ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಜಸ್ಟ್ 2 ಮಿನಿಟ್ಸಲ್ಲಿ ಅಲ್ಲಿ ಐ ಆಮ್ ಕ್ರಿಯೇಟರ್ ಕೆಳಗಡೆ ಕ್ರಿಯೇಟರ್ ಚಾನಲ್ ಅಂತಿದೆ, ಅದರ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಬೇಕು ಅಷ್ಟೇ. ಕ್ಲಿಕ್ ಮಾಡಿದ ತಕ್ಷಣ ಇನ್ಬಿಲ್ಟ್ ಈ ರೀತಿ ಓಪನ್ ಆಗುತ್ತೆ. ನಿಮಗೆ ಪಿಕ್ಚರ್ ಫಸ್ಟ್ನೇದೇನಿದೆ, ಪಿಕ್ಚರ್ ಚೇಂಜ್ ಯುವರ್ ಫೋಟೋ ಆರ್ ಟೇಕ್ ಎ ನ್ಯೂ ಫೋಟೋ. ನಿಮಗೆ ಇಲ್ಲಿ ನಾನು ಆಲ್ರೆಡಿ ಒಂದು ಫೋಟೋ ಇಟ್ಟಿದ್ದೀನಿ, ಒಂದು ಇಮೇಲ್ ಅಡ್ರೆಸ್ಗೆ ಇದೆ ಆಲ್ರೆಡಿ ಇದೆ. ನೀವು ಫೋಟೋ ಏನಾದ್ರು ಚೇಂಜ್ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ಒಂದು ಫೋಟೋ ಚೇಂಜ್ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ತೋರಿಸುತ್ತೆ ಕ್ಯಾಮ್ರಾ ಇಲ್ಲ ಗ್ಯಾಲ್ರಿ ಅಂತೇಳಿ. ಗ್ಯಾಲ್ರಿ ಕ್ಲಿಕ್ ಮಾಡಿದ್ರೆ ಯಾವ ಫೋಟೋ ಬೇಕೋ ಆ ಫೋಟೋ ಇಟ್ಕೋಬೋದು. ನನಗೆ ಫೋಟೋ ಇದೆ ಆಲ್ರೆಡಿ, ಫೋಟೋ ಬೇಡ. ಇವಾಗ ನೇಮು ಮೇನ್ ಇಂಪಾರ್ಟೆಂಟ್, ನಿಮ್ಮ ಚಾನಲ್ ನೇಮು ಏನು ಇಡ್ತಾ ಇದ್ದಾರೆ ಅಂತ ಅದನ್ನು ನೀವು ಕರೆಕ್ಟಾಗಿ ಮೊದಲೇ ಥಿಂಕ್ ಮಾಡ್ಕೊಂಡು ಇರಬೇಕು. ಇವಾಗ ನಾನು ಹೇಳ್ತೀನಿ, ನನ್ನ ಚಾನಲ್ ಬಂದುಬಿಟ್ಟು ನಿಮಗೆ ತೋರ್ಸೋಕ್ಕೋಸ್ಕರ ಐ ಆಮ್ ಕ್ರಿಯೇಟರ್ ಅಂತ ಇಡ್ತಾ ಇದ್ದೇನೆ. ಐ ಆಮ್ ಕ್ರಿಯೇಟರ್ ಅಂತ ಇಟ್ಬಿಟ್ಟು ಸೇವ್ ಕೊಟ್ಟೆ. ಇವಾಗ ನನ್ನ ಚಾನಲ್ ನೇಮು ಕ್ರಿಯೇಟ್ ಆಯಿತು. ಐ ಆಮ್ ಕ್ರಿಯೇಟರ್ ಅಂತ ಕ್ರಿಯೇಟ್ ಅಂದರೆ ಹ್ಯಾಂಡಲ್ ಅಂದರೆ ನಿಮ್ದು ರೇಟಾಗಿ ನೀವು ಯೂಟ್ಯೂಬಲ್ಲಿ ಯಾರು ಸರ್ಚ್ ಮಾಡಿಬಿಟ್ಟಿಲ್ಲ, ನಿಮ್ಮ ಫ್ರೆಂಡ್ಸಿಗೆ ಯಾರೋ ಹೇಳ್ಬೇಕು ನನ್ನ ಯೂಟ್ಯೂಬ್ ಚಾನಲ್ ಇದೆ ಚೆಕ್ ಮಾಡಿ ಅಂತ ಹೇಳ್ಬೇಕಾದ್ರೂ ಕೂಡ ಇಲ್ಲಿ ಹ್ಯಾಂಡಲ್ ಅಂದರೆ ನಿನ್ನ ಯೂಟ್ಯೂಬ್ ಚಾನಲ್ ಏನು ಬರಬೇಕು ಅಂತ ನೀನು ಅದೇ ಓಕೆ ಅಂದರೆ ಅದೇ ಇಲ್ಲ. ನಿಮ್ಗೆ ಬೇರೆ ರೀತಿ ಬೇಕಂದ್ರೆ ನನಗೆ ಇದು ಬೇಡ. ಐ ಆಮ್ ಕ್ರಿಯೇಟರ್ ಅಂದ ಮುಂದೆ ನಾನು ಏನೊಂದು ಹಾಕ್ಕೊತೀನಿ 77 ಸಮಥಿಂಗ್ 47 ಹಾಕ್ಕೊತೀನಿ. ನಿಮ್ಗೆ ಏನು ಬೇಕಾದರೂ ಹಾಕೋಬೋದು. 7 ತೋರಿಸ್ತಾ ಇಲ್ಲ, 57 ಅಂತೀನಿ. ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಅಷ್ಟೇ. ಓಕೆ ಆಯ್ತು. ನಿಮ್ಗೆ ಮುಂದೆ ಏನಾದರೂ ಹಾಕ್ಬಿಟ್ಟು ಏನಾದರೂ ನಿಮಗೆ ಏನು ಬೇಕು ಹ್ಯಾಂಡಲ್ ಏನ್ಬಿಟ್ಟು ಸೇವ್ ಆಯಿತು. ಇಷ್ಟೇಗೂ ಯೂಟ್ಯೂಬ್ ಚಾನಲ್ ಮುಗಿದೋಗುತ್ತೆ. ಇಷ್ಟೆಲ್ಲ ಹಾಕ್ಬಿಟ್ಟು ಪಿಕ್ಚರು ನೇಮ್ ನಿಮ್ಮ ಯೂಟ್ಯೂಬ್ ಚಾನಲ್ ಜನಕ್ಕೆ ಯಾವ ರೀತಿ ಕಾಣಬೇಕಂತಂದರೆ ಐ ಆಮ್ ಕ್ರಿಯೇಟರು ಹ್ಯಾಂಡಲ್. ಇದು ಹ್ಯಾಂಡಲ್ ಅಂದರೆ ಯಾರಾದರೂ ನಿಮ್ಮ ಯೂಟ್ಯೂಬಲ್ಲಿ ರೇಟ್ ಹಾಕಿ ಐ ಆಮ್ ಕ್ರಿಯೇಟರ್ ಅಲ್ಲಿ ಇದು ಐ ಡಿ ಹೊಡೆದ್ರೆ ಇದು ಯೂಟ್ಯೂಬ್ ಚಾನಲ್ ಶೋ ಆಗುತ್ತೆ. ಜಸ್ಟ್ ಕ್ರಿಯೇಟೆಡ್ ಚಾನಲ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಕ್ರಿಯೇಟ್ ಆಗೋಯ್ತು. ಇಷ್ಟೇ, ಸ್ವಲ್ಪ ನೆಟ್ ಸ್ಲೋ ಆಯಿತು. ಇವಾಗ ನಿಮ್ಮ ಡ್ಯೂಟಿ ಇಲ್ಲಿ ತೋರಿಸ್ತದೆ ಚಾನಲ್ ಕ್ರಿಯೇಟೆಡ್ ಅಂತೇಳಿ ಮುಗಿದೋಯ್ತು. ನಿಮ್ಮ ಚಾನಲ್ ಕ್ರಿಯೇಟ್ ಆಯ್ತು. ಇವಾಗ ನೀವು ಹೆಂಗೆ ನೋಡಬೇಕಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಸೇಮ್ ಯು ಅಂತಿದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಮೊದಲು ನಂದೇನು ತೋರಿಸ್ತಾ ಇದ್ದಿಲ್ಲ, ಕ್ರಿಯೇಟ್ ಚಾನಲ್ ತೋರಿಸ್ತಾ ಇತ್ತು. ಬಟ್ ಇವಾಗ ಐ ಆಮ್ ಕ್ರಿಯೇಟರ್ 77 ಅಂತ ತೋರಿಸ್ತಾ ಇದೆ. ಅದ್ರ ಮೇಲೆ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾನಲ್ ಕ್ರಿಯೇಟ್ ಆಗಿ ತೋರಿಸುತ್ತೆ. ಮುಗೀತು. ಐ ಆಮ್ ಕ್ರಿಯೇಟರ್ ಕೆಳಗಡೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಯುವರ್ ಓನ್ ಕಂಟೆಂಟ್ಸ್ ವಿಡಿಯೋ. ಇವಾಗ ನೀವು ವೀಡಿಯೋನ ಅಪ್ಲೋಡ್ ಮಾಡ್ಬೋದು, ಶಾರ್ಟ್ಸ್ ಅಪ್ಲೋಡ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಮೈ ವಿಡಿಯೋ. ಹಂಗೆ 3 ವೀಡಿಯೋಸ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಂಗೆ ಇನ್ಫಾರ್ಮೇಷನ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್. ಯಾರ ಕಡೆ ಇವಾಗ ಇಮೇಲು ಇರಲ್ಲ ಅವ್ರಿಗೆ ಕೂಡ ನಾನು ಹೆಂಗೆ ಒಂದು ಇಮೇಲ್ ಕ್ರಿಯೇಟ್ ಮಾಡಿಬಿಟ್ಟು ಯಾರ ಕಡೆ ಒಂದು ಇಮೇಲ್ ಕೂಡ ಇರಲ್ಲ, ಗೊತ್ತಿರಲ್ಲ ಸ್ವಲ್ಪ ಜನಕ್ಕೆ, ಇಮೇಲ್ ಅಡ್ರೆಸ್ ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡೋ ಅದು ಒಂದು ವೀಡಿಯೋ ಮಾಡ್ತೀನಿ. ಅದು ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.